ಒಬ್ಬ ವ್ಯಕ್ತಿಯ ಇಡೀ ಜೀವನವೇ ಅನ್ಯಾಯದ ವಿರುದ್ಧದ ಒಂದು ಹೋರಾಟ ಅಷ್ಟೇ ಅಲ್ಲ, ಒಂದು ಇಡೀ ದೇಶವನ್ನೇ ಕಟ್ಟುವ ನೀಲನಕಾಶೆಯಾಗ್ಬಿಟ್ರೆ ಅದು ಹೇಗಿರುತ್ತೆ ಅಲ್ವಾ? ಹೌದು, ನಾವು ಮಾತಾಡ್ತಾ ಇರೋದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ. ಅವರ ಜೀವನ ನ್ಯಾಯಕ್ಕಾಗಿ ನಡೆದ ಒಂದು ಅದ್ಭುತ ಹೋರಾಟದ ಕಥೆ. ಕೇಳಿದ್ರಲ್ಲ, ಇದು ಬರೀ ವಾಕುಗಳಲ್ಲ, ಇದು ಬಾಲ್ಯದಿಂದಲೇ ಅಂಬೇಡ್ಕರ್ ಅನುಭವಿಸಿದ ಆ ನೋವಿನ ಒಂದು ಕಿಡಿ. ಯೋಚ್ನೆ ಮಾಡಿ, ಬಾಯಾರಿಕೆಯಾದಾಗ ನೀರು ಕುಡಿಯೋಕ್ಕೂ ಇನ್ನೊಬ್ಬರ ಅಪ್ಪಣೆ ಬೇಕು ಅನ್ನೋದು ಎಂಥ ಅಮಾನವೀಯ. ಈ ಒಂದೇ ಒಂದು ಸಾಲು ಅವರು ಎದುರಿಸಿದ ಆ ಇಡೀ ವ್ಯವಸ್ಥೆಯ ಕ್ರೂರ ಮುಖವನ್ನ ನಮ್ಮುಂದೆ ತೆರೆದಿಡುತ್ತೆ. ಸರಿ, ಹಾಗಾದ್ರೆ ಅಂಬೇಡ್ಕರ್ ಅವರ ಈ ಅದ್ಭುತ ಪಯಣವನ್ನ ನಾವು 5 ಭಾಗಗಳಲ್ಲಿ ನೋಡೋಣ. ಮೊದಲಿಗೆ ಅವರು ಎದುರಿಸಿದ ಆ ಅಸ್ಪೃಶ್ಯತೆಯ ಗೋಡೆ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದನ್ನ ಒಡೆಯೋಕೆ ಅವರು ಕಂಡುಕೊಂಡ ದಾರಿಗಳು, ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಕೊನೆಗೆ ಅವರ ನಿಜವಾದ ಪ್ರಜಾಪ್ರಭುತ್ವದ ದೃಷ್ಟಿ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಭಾಗ, ಅಸ್ಪೃಶ್ಯತೆಯ ಗೋಡೆ. ಏನಿದು ಸಮಸ್ಯೆ? ಯಾವುದರ ವಿರುದ್ಧ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು? ಅದುವೇ ಜಾತಿ ಆಧಾರಿತ ದಬ್ಬಾಳಿಕೆಯ ವ್ಯವಸ್ಥೆ. ಅಸ್ಪೃಶ್ಯತೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದು ಸುಮ್ನೆ ಯಾರೋ ಒಬ್ರನ್ನ ದ್ವೇಷ ಮಾಡೋದಲ್ಲ, ಇದೊಂದು ಸಿಸ್ಟಮ್. ಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ಬೇರೂರು ಬಿಟ್ಟಿದ್ದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಯಾವ ಜಾತಿಯಲ್ಲಿ ಹುಟ್ಟಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಕುಡಿಯೋಕೆ ನೀರು, ಕಲಿಯೋಕೆ ಶಾಲೆ, ಅಷ್ಟೇ ಆಕೆ ಮನುಷ್ಯನಾಗಿ ಬದುಕೋಕೆ ಬೇಕಾದ ಕನಿಷ್ಠ ಗೌರವವನ್ನು ಕೊಡ್ತಿರ್ಲಿಲ್ಲ. ಹಾಗಾದ್ರೆ ಇಂಥ ಒಂದು ವ್ಯವಸ್ಥೆಯನ್ನ ಎದುರಿಸೋದು ಹೇಗೆ? ಅಂಬೇಡ್ಕರ್ ಕಂಡುಕೊಂಡ ಮೊದಲ ದಾರಿ ಶಿಕ್ಷಣ. ಹೌದು, ಜ್ಞಾನವನ್ನೇ ತಮ್ಮ ಅತಿ ದೊಡ್ಡ ಅಸ್ತ್ರವನ್ನಾಗಿ ಅವರು ಮಾಡ್ಕೊಂಡ್ರು. ಹೇಗೆ ಅಂತ ನೋಡೋಣ ಬನ್ನಿ. ಈ ಟೈಮ್ಲೈನ್ ನೋಡಿ. ಸುಮ್ನೆ ಪದವಿಗಳ ಲಿಸ್ಟ್ ಅನ್ಕೋಬೇಡಿ. ಬಾಂಬೆ ಯೂನಿವರ್ಸಿಟಿಯಿಂದ ಶುರುವಾಗಿ ಅಮೆರಿಕಾದ ಕೊಲಂಬಿಯಾ, ಆಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳಿಂದ ಅದು ಡಬಲ್ ಡಾಕ್ಟರೇಟ್. ಇದನ್ನೆಲ್ಲ ಅವರು ಸಾಧಿಸಿದ್ದು ಅತ್ಯಂತ ಕಡಿಮೆ ಸಮಯದಲ್ಲಿ. ಅವರ ಜ್ಞಾನದ ಹಸಿವು ಎಷ್ಟಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅವರ ಪ್ರೊಫೆಸರ್ ಒಬ್ಬರು ಹೇಳಿದ ಮಾತಿದು, ಈತ ಗೆಲ್ಲೋಕೆ ಇಲ್ಲಿ ಇನ್ನೇನೂ ಉಳಿದಿಲ್ಲ. ಅಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಕಲಿಯೋಕೆ ಇದ್ದಿದ್ದನ್ನೆಲ್ಲ ಅವರು ಕಲಿತು ಮುಗಿಸಿದ್ರು ಅಂತ. ಅವರ ಬುದ್ಧಿಮತ್ತೆ ಆ ಮಟ್ಟದಲ್ಲಿತ್ತು. ಆದ್ರೆ ನೋಡಿ, ಇಷ್ಟೆಲ್ಲ ಸಾಧಿಸಿ ಭಾರತಕ್ಕೆ ವಾಪಸ್ ಬಂದ್ರೆ ಏನಾಯ್ತು? ಅದೇ ಅವಮಾನ, ಅದೇ ಅಸ್ಪೃಶ್ಯತೆ. ತಮಾಷೆ ಅಂದ್ರೆ, ಸಿಡೆನ್ಹ್ಯಾಮ್ ಕಾಲೇಜಲ್ಲಿ ಅವರ ಜೊತೆ ಕೆಲಸ ಮಾಡೋ ಬೇರೆ ಪ್ರೊಫೆಸರ್ಗಳೇ ಅವರನ್ನ ಮುಟ್ಸಿಕೊಳ್ತಿರ್ಲಿಲ್ಲ. ವಿದೇಶದಲ್ಲಿ ಸಿಕ್ಕಿದ ಗೌರವಕ್ಕೂ ಸ್ವದೇಶದಲ್ಲಿ ಸಿಕ್ಕಿದ ತಿರಸ್ಕಾರಕ್ಕೂ ಇದ್ದ ವ್ಯತ್ಯಾಸ ನೋಡಿ. ಬಹುಶಃ ಇದೇ ಘಟನೆ ಅವರ ಹೋರಾಟದ ಕಿಚ್ಚನ್ನು ಇನ್ನಷ್ಟು ಹೆಚ್ಚಿಸಿರ್ಬೇಕು. ಓಕೆ, ಜ್ಞಾನ ಬಂತು. ಈಗ ಮುಂದೆ ಏನು? ಸುಮ್ನೆ ಕೂರೋಕ್ಕಾಗತ್ತಾ? ಇಲ್ಲ, ಆ ಜ್ಞಾನವನ್ನ ಹೋರಾಟಕ್ಕೆ ಇಳಿಸ್ಬೇಕಿತ್ತು. ಅದೇ ಅವರ ಎರಡನೇ ಹಂತ, ಹೋರಾಟ. 1924ರಲ್ಲಿ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತ ಒಂದು ಸಂಘಟನೆ ಶುರು ಮಾಡ್ತಾರೆ. ಅದರ ಧ್ಯೇಯವಾಕ್ಯ ಶಿಕ್ಷಣ, ಹೋರಾಟ, ಸಂಘಟನೆ. ಅಂದ್ರೆ ಮೊದಲು ಜ್ಞಾನ ಗಳಿಸಿ, ಆಮೇಲೆ ಹಕ್ಕುಗಳಿಗಾಗಿ ದನಿ ಎತ್ತಿ ಮತ್ತು ಕೊನೆಗೆ ಬದಲಾವಣೆ ತರಲು ಒಂದಾಗಿ. ಈ 3 ಪದಗಳು ಇವತ್ತಿಗೂ ಲಕ್ಷಾಂತರ ಜನರಿಗೆ ದಾರಿದೀಪ. 15,000. ಜಸ್ಟ್ ಇಮ್ಯಾಜಿನ್ ಮಾಡಿ. 1930ರಲ್ಲಿ ನಾಸಿಕ್ನ ಕಲಾರಾಮ್ ದೇವಸ್ಥಾನಕ್ಕೆ ದಲಿತರಿಗೂ ಪ್ರವೇಶ ಬೇಕು ಅಂತ ಅಂಬೇಡ್ಕರ್ ಒಂದು ಪ್ರತಿಭಟನೆಗೆ ಕರೆಕೊಡ್ತಾರೆ. ಅವರ ಒಂದು ಮಾತಿಗೆ 15,000 ಜನ ಬಂದು ಸೇರ್ತಾರೆ. ಇದು ಅವರ ನಾಯಕತ್ವಕ್ಕೆ, ಜನರನ್ನ ಒಗ್ಗೂಡಿಸುವವರ ಶಕ್ತಿಗೆ ಒಂದು ಸಣ್ಣ ಉದಾಹರಣೆಯಷ್ಟೇ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಹೋರಾಟ ಕೇವಲ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಸೀಮಿತವಾಗಿರಲಿಲ್ಲ. ಅಂಬೇಡ್ಕರ್ಗೆ ಗೊತ್ತಿತ್ತು, ಇದು ಜನರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ, ತಮ್ಮ ಶಕ್ತಿಯ ಬಗ್ಗೆ ಅರಿವು ಮೂಡ್ಸೋಕೆ ಒಂದು ಒಳ್ಳೆ ದಾರಿ ಅಂತ. ಅಂದ್ರೆ ಇದು ಆತ್ಮಗೌರವವನ್ನ ಜಾಗೃತಗೊಳಿಸೋ ಒಂದು ಹೋರಾಟವಾಗಿತ್ತು. ಇದೇ ಸಮಯದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ಒಂದು ದೊಡ್ಡ ವೈಚಾರಿಕ ಸಂಘರ್ಷ ನಡೆಯುತ್ತೆ. ದಲಿತರಿಗೆ ರಾಜಕೀಯವಾಗಿ ನ್ಯಾಯ ಸಿಗ್ಬೇಕು ಅಂದ್ರೆ ಅವರಿಗೆ ಅಂತ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕು ಅನ್ನೋದು ಅಂಬೇಡ್ಕರ್ ಅವರ ವಾದ. ಆದ್ರೆ ಗಾಂಧೀಜಿಯವರಿಗೆ ಇದರಿಂದ ಹಿಂದೂ ಸಮಾಜ ಒಡೆದೋಗುತ್ತೆ ಅನ್ನೋ ಭಯ. ಇದೇ ವಿಚಾರವಾಗಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಕೊನೆಗೆ ಇದೇ ಸಂಘರ್ಷ ಪೂರ್ಣ ಒಪ್ಪಂದಕ್ಕೆ ದಾರಿ ಮಾಡಿಕೊಡುತ್ತೆ. ಶಿಕ್ಷಣ ಆಯ್ತು, ಹೋರಾಟ ಆಯ್ತು. ಈಗ 3ನೇ ಮತ್ತು ಕೊನೆಯ ಹಂತ, ಸಂಘಟನೆ. ಇಲ್ಲಿ ಕೇವಲ ಒಂದು ಸಮುದಾಯವನ್ನಲ್ಲ, ಇಡೀ ದೇಶವನ್ನೇ ಸಂಘಟಿಸೋ ಜವಾಬ್ದಾರಿ ಅವರ ಹೆಗಲಿಗೆ ಬೀಳುತ್ತೆ. ಹೇಗೆ ಅಂತ ನೋಡೋಣ. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆಗ ದೇಶದ ಮೊದಲ ಪ್ರಧಾನಿ ನೆಹರು ಅವರು ಅಂಬೇಡ್ಕರ್ ಅವರನ್ನ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ನೇಮಕ ಮಾಡ್ತಾರೆ. ನೋಡಿ, ರಾಜಕೀಯವಾಗಿ ತೀವ್ರ ವಿರೋಧಿಗಳಾಗಿದ್ದವರೇ ಅಂಬೇಡ್ಕರ್ ಅವರ ಜ್ಞಾನ ಮತ್ತು ಸಾಮರ್ಥ್ಯವನ್ನ ಗುರುತಿಸಿ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ರು.
ದೇಶ ಕಟ್ಟೋಕೆ ಇದು ಅವರಿಗೆ ಸಿಕ್ಕಿದ್ದ ಒಂದು ಅದ್ಭುತ ಅವಕಾಶವಾಗಿತ್ತು. ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅವರಿಗಾಗಿ ಕಾಯ್ತಿತ್ತು. ಅದೇ ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷ ಸ್ಥಾನ. ಇದೇ ಕಾರಣಕ್ಕೆ ನಾವಿವತ್ತಿಗೂ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೆಯೋದು. ಇಡೀ ದೇಶಕ್ಕೆ ಒಂದು ದೃಢವಾದ, ನ್ಯಾಯಬದ್ಧವಾದ ಅಡಿಪಾಯ ಹಾಕ್ಕೊಟ್ಟಿದ್ದು ಅವರೇ. ಹಾಗಾದ್ರೆ ಸಂವಿಧಾನದಲ್ಲಿ ಅವರು ತಂದ ಪ್ರಮುಖ ಅಂಶಗಳಾದ್ರೂ ಯಾವುದು ನೋಡಿ. ಅಸ್ಪೃಶ್ಯತೆಯನ್ನ ಕಾನೂನು ಬಾಹಿರ ಮಾಡಿದ್ದು, ಎಲ್ಲರಿಗೂ ಸಮಾನ ಹಕ್ಕು ಕೊಡೋ ಪ್ರಜಾಪ್ರಭುತ್ವ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚೋ ಒಕ್ಕೂಟ ವ್ಯವಸ್ಥೆ, ಮತ್ತೆ ಅಲ್ಪಸಂಖ್ಯಾತರ ರಕ್ಷಣೆ. ಅವರ ಜೀವನದ ಅನುಭವಗಳೇ ಈ ಕಾನೂನುಗಳಿಗೆ ಸ್ಫೂರ್ತಿ ಅಂದ್ರೆ ತಪ್ಪಾಗಲ್ಲ. ಅವರ ದೂರದೃಷ್ಟಿ ಎಷ್ಟಿಟ್ಟು ನೋಡಿ. ಸಂವಿಧಾನ ಬರೆದು ಮುಗಿಸಿದ್ಮೇಲೆ ಎಲ್ಲವೂ ಸರಿ ಹೋಯ್ತಾ? ಅಂಬೇಡ್ಕರ್ ಕೆಲಸ ಮುಗೀತಾ? ಖಂಡಿತ ಇಲ್ಲ. ಅವರ ಹೋರಾಟ ಇನ್ನೂ ಮುಗಿದಿರ್ಲಿಲ್ಲ. ಅವರ ದೃಷ್ಟಿಯಲ್ಲಿ ಅದೊಂದು ಅಪೂರ್ಣ ಕ್ರಾಂತಿಯಾಗಿತ್ತು. ಅದೇನು ಅಂತ ಈಗ ನೋಡೋಣ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಹಿಂದೂ ಕೋಡ್ ಬಿಲ್. ಮದುವೆ, ವಿಚ್ಛೇದನ, ಆಸ್ತಿ ಹಕ್ಕು ಈ ಎಲ್ಲಾ ವಿಚಾರಗಳಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕು ಕೊಡಬೇಕು ಅಂತ ಈ ಮಸೂದೆಯನ್ನ ತರ್ತಾರೆ. ಆದ್ರೆ ಸಂಸತ್ತಿನಲ್ಲೇ ಇದಕ್ಕೆ ಭಯಂಕರ ವಿರೋಧ ವ್ಯಕ್ತ ಆಗುತ್ತೆ. ಕೊನೆಗೆ ಸರ್ಕಾರ ಆ ಬಿಲ್ನ ವಾಪಸ್ ಪಡೆಯುತ್ತೆ. ಇದ್ರಿಂದ ಬೇಸರಗೊಂಡ ಅಂಬೇಡ್ಕರ್ ತಮ್ಮ ತತ್ವಗಳಿಗೆ ಬೆಲೆಯಿಲ್ಲದ ಕಡೆ ಇರೋಕ್ಕಾಗಲ್ಲ ಅಂತ 1951ನಲ್ಲಿ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮಾ ಕೊಟ್ಬಿಡ್ತಾರೆ. ಕೊನೆಗೆ 1956ರಲ್ಲಿ ಅವರು ತಮ್ಮ ಜೀವನದ ಒಂದು ಅತಿ ದೊಡ್ಡ ಮತ್ತು ಕ್ರಾಂತಿಕಾರಿ ನಿರ್ಧಾರ ತಗೊಳ್ತಾರೆ. ಜಾತಿ ವ್ಯವಸ್ಥೆಯ ವಿರುದ್ಧ ತಮ್ಮ ಅಂತಿಮ ಪ್ರತಿಭಟನೆಯಾಗಿ ಅವರು ತಮ್ಮ ಲಕ್ಷಾಂತರ ಬೆಂಬಲಿಗರ ಜೊತೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಇದು ಬರೀ ಧರ್ಮ ಬದಲಾವಣೆ ಆಗಿರಲಿಲ್ಲ, ಹುಟ್ಟಿನಿಂದಲೇ ಹೆಚ್ಚು ಕಡಿಮೆ ಅಂತ ನೋಡೋ ವ್ಯವಸ್ಥೆಯನ್ನೇ ತಿರಸ್ಕರಿಸಿ ಸಮಾನತೆಯನ್ನ ಸಾರೋ ಒಂದು ದಾರಿಯನ್ನವ್ರು ಹಿಡಿದ್ರು. ಇದೊಂದು ಸಾಮಾಜಿಕ ಕ್ರಾಂತಿಯೇ ಸರಿ. ಅವರ ಈ ಮಾತುಗಳನ್ನು ಕೇಳಿ, ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇಲ್ಲ ಅಂದ್ರೆ ಏನು? ಬರೀ ವೋಟ್ ಹಾಕೋ ಹಕ್ಕು ಸಿಕ್ಕಿದ್ರೆ ಸಾಲ್ದು. ಸಮಾಜದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕು ಅನ್ನೋ ಭಾವನೆ ಬರದ ಹೊರತು ನಿಜವಾದ ಪ್ರಜಾಪ್ರಭುತ್ವ ಸಾಧ್ಯವೇ ಇಲ್ಲ ಅನ್ನೋದು ಅವರ ಸ್ಪಷ್ಟವಾದ ಎಚ್ಚರಿಕೆಯಾಗಿತ್ತು. ಹಾಗಾದ್ರೆ ಈ ವಿವರಣೆಯ ಕೊನೆಯಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನ ನಮಗೇ ಕೇಳ್ಕೊಳ್ಳೋಣ. ರಾಜಕೀಯ ಪ್ರಜಾಪ್ರಭುತ್ವ ಇದೆ, ಆದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲಿದೆ? ಈ ಎರಡನ್ನೂ ಒಟ್ಟಿಗೆ ಸಾಧಿಸೋದು ಹೇಗೆ? ಅಂಬೇಡ್ಕರ್ ಬಿಟ್ಟು ಹೋದ ಈ ಪ್ರಶ್ನೆ ಇವತ್ತಿಗೂ ನಮ್ಮೆಲ್ಲರ ಮುಂದಿದೆ.